ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. DCM DK ಶಿವಕುಮಾರ್ ಹಾಗೆ ಮಾಜಿ ಸಂಸದ DK ಸುರೇಶ್ ಅವರ ಕನಸಿನ ಯೋಜನೆ ಈಗ ಯಶಸ್ವಿಯಾಗಿ ನಡೆದಿದೆ. ಪ್ರಾಯೋಗಿಕವಾಗಿ ಏನು ಚಾಲನೆಯನ್ನು ಕೊಟ್ಟಿದ್ರು, ಆ ಯೋಜನೆ ಈಗ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡು ರೈತರಿಗೆ ಬಹಳ ದೊಡ್ಡ ಮಟ್ಟದ ಅನುಕೂಲ ಕೂಡ ಈ ಯೋಜನೆಯಿಂದ ಆಗ್ತಾ ಇದೆ. ಏನು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಬರ್ತಕ್ಕಂಥ ಏನು ರೈತರ ಪಹಣಿಗಳ ರೀಸರ್ವೆ ಹಾಗೆ ಡಿಜಿಟಲ್ ಪಹಣಿಯನ್ನು ಹೊಸದಾಗಿ ರಾಜ್ಯ ಸರ್ಕಾರದಿಂದ ಏನು ಪ್ರಾಯೋಗಿಕವಾಗಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಯ ಒಟ್ಟು 33 ಗ್ರಾಮಗಳಲ್ಲಿ ಈ ಒಂದು ಪೈಲಟ್ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಲಾಗಿತ್ತು. ಪ್ರಮುಖವಾಗಿ ಈ ಒಂದು ಪೈಲಟ್ ಪ್ರಾಜೆಕ್ಟ್ ರಾಮನಗರ ಜಿಲ್ಲೆಯಿಂದ ಇಡೀ ರಾಜ್ಯಕ್ಕೆ ವ್ಯಾಪಿಸಬೇಕು ಎನ್ನುವಂಥ ದೂರದೃಷ್ಟಿಯಿಂದ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಈ ಒಂದು ಪ್ರಾಜೆಕ್ಟನ್ನು ಮಾಜಿ ಸಂಸದ ಏನು ಹಿಂದೆ ಸಂಸದರಾಗಿದ್ದಂಥ DK ಸುರೇಶ್ ಅವರ ಮನವಿಯ ಮೇರೆಗೆ ಕನಕಪುರದ ಉಯ್ಯಂಬಳ್ಳಿ ಹೋಬಳಿಯಿಂದ ಪ್ರಾಯೋಗಿಕವಾಗಿ ಪ್ರಾರಂಭವನ್ನು ಮಾಡಲಾಗಿತ್ತು. ಈ ಯೋಜನೆ ಈಗ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡಿದೆ. ಅಂದರೆ ಏನು ಡಿಜಿಟಲ್ ಪಹಣಿ, ಈ ಹಿಂದೆ ರೈತರ ಜಮೀನುಗಳು ಸರ್ವೆ ಆಗಬೇಕಾದ್ರೆ ಬಹಳ ಸಮಸ್ಯೆಗಳು ಆಗ್ತಾಯಿತ್ತು. ಬ್ರೋಕರ್ಗಳ ಸಮಸ್ಯೆ ಜೊತೆಗೆ ಏನು ಇಂದಿನ ಸರ್ವೆಗಳೇನು ನಡೀತಾ ಇತ್ತು, ರೈತರ ಜಮೀನು ಮತ್ತು ಭೂಮಿಯ ಸರ್ವೆ ನಡೀತಾ ಇತ್ತು, ಅದು ಬಹಳ ಹಳೆಯ ಪದ್ಧತಿಯಲ್ಲಿ ನಡೀತಾ ಇತ್ತು. ಚೈನನ್ನು ಹಾಕಿ ಸರ್ವೆಯನ್ನು ಮಾಡಲಾಗ್ತಾಯಿತ್ತು. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಬರ್ತಾಯಿತ್ತು. ಜೊತೆಗೆ ಏನು ಪಹಣಿಗಳು ಕೊಡಬೇಕಾದ್ರೆ ಅವು ಸಾಕಷ್ಟು ಹಳೆಯ ಕಾಗದದ ಒಂದು ಪಹಣಿಗಳು, ಕಾಗದದ ಗುಣಮಟ್ಟ ಒಂದು ಕಳ್ಕೊಂಡ ಮೇಲೆ ಮತ್ತೆ ರೈತರು ತಾಲೂಕು ಕಚೇರಿ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಕಚೇರಿಗಳನ್ನು ಅಲೆದಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇವತ್ತು ರಾಜ್ಯ ಸರ್ಕಾರದಿಂದ ಈ ಒಂದು ಪೈಲಟ್ ಪ್ರಾಜೆಕ್ಟನ್ನು ಏನು ಕನಕಪುರದ ಉಯ್ಯಂಬಳ್ಳಿ ಹೋಬಳಿಯಲ್ಲಿ ಪ್ರಾರಂಭವನ್ನು ಮಾಡಲಾಗಿದೆ. ಇದರಲ್ಲಿ ಸಂಪೂರ್ಣವಾಗಿ ರೈತರ ಜಮೀನುಗಳನ್ನು ಏನು ರೀಸರ್ವೆ ಮತ್ತು ಡಿಜಿಟಲ್ ಪಹಣಿ ಈ ಒಂದು ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಸಂಪೂರ್ಣವಾಗಿ ಡ್ರೋನ್ ಕ್ಯಾಮ್ರಾ ಮೂಲಕ ರೈತರ ಜಮೀನುಗಳನ್ನು ಸರ್ವೆಯನ್ನು ಮಾಡಲಾಗುತ್ತೆ. ಜೊತೆಗೆ ರೋಹರ್ ಎನ್ನುವಂಥ ಒಂದು ಉಪಕರಣ ಏನಿದೆ, ಆ ಒಂದು ತಂತ್ರಜ್ಞಾನವನ್ನು ಬಳಸಿ ಬಹಳ ಅಚ್ಚುಕಟ್ಟಾಗಿ ರೈತರ ಜಮೀನುಗಳಿಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಆಗದೇ ಇರುವಂಥ ಹಿತದೃಷ್ಟಿಯಿಂದ ಈ ಒಂದು ತಂತ್ರಜ್ಞಾನದ ಮೂಲಕ ಸರ್ವೆಯನ್ನು ಮಾಡಲಾಗುತ್ತೆ. ಇದನ್ನು ಏನು ಕನಕಪುರದ ದೊಡ್ಡ ಹಾಲಹಳ್ಳಿಯಲ್ಲಿ DCM DK ಶಿವಕುಮಾರ್ ಅವರು ಬೃಹತ್ ಸಮಾವೇಶವನ್ನು ಕೂಡ ಮಾಡಿ ಈ ಒಂದು ಯೋಜನೆಯ ಬಗ್ಗೆ DK ಸುರೇಶ್ ಅವರು ಕೂಡ ಬಹಳ ವಿಸ್ತೃತವಾಗಿ ಜನರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಕೂಡ ಭಾಗವಹಿಸಿದ್ರು. ಅವರು DK ಶಿವಕುಮಾರ್ ಅವರು, DK ಸುರೇಶ್ ಅವರು ಕೂಡ ಈ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಅಣ್ತಂದಿರು ಕಿತ್ತಾಡಬಾರ್ದು, ಅಕ್ಕಪಕ್ಕ ಜಮೀನವ್ರು ಕಿತ್ತಾಕಬಾರ್ದು, ನಿಮ್ಮ ಆಸ್ತಿ ಮೇಲೆ ಬೇರೆಯವರು ಅದನ್ನೆಲ್ಲ ಬರ್ಸ್ಕೊಳ್ಬಾರ್ದು, ಎಲ್ಲ ಬಡವರು ಕೂಡ ಲಂಚ ಕೊಡೋದು ನಿಂತ್ಕೋಬೇಕು, ತಾಲೂಕು ಆಫೀಸ್ಗೆ ತಿರುಗಬಾರ್ದು, ಸರ್ವೆ ನಿಂತ್ಕೊಂಡು ಓಡಾಡಬಾರ್ದು ಅಂತ ಹೇಳಿ ಈ ಒಂದು ಬೃಹತ್ ಬದಲಾವಣೆಯ ಯೋಜನೆಯನ್ನ ಇವತ್ತು ನಮ್ಮ ಸರ್ಕಾರ ತಂದಿದೆ. ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಮತ್ತು ಸುರೇಶ್ ಅವರು ಮಾತಾಡಿ ನನ್ನ ಹತ್ರ ಹೇಳಿಸಿ ಇದೊಂದು ಪ್ರಾಯೋಗಿಕವಾಗಿ
ನಮ್ಮ ಸ್ವಂತ ಗ್ರಾಮದಿಂದನೇ, ನಮ್ಮ ಸ್ವಂತ ಹೋಬಳಿಯಿಂದನೇ ಇದನ್ನ ಚಾಲನೆ ಮಾಡಬೇಕು, ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ಅನ್ನೋದನ್ನ ಇಲ್ಲಿ ನಾವು ಪ್ರಾರಂಭವನ್ನ ಮಾಡಿದ್ದೇವೆ. ಇದು ನಿಮಗೆಲ್ಲ, ನಿಮ್ಮ ಮುಂದಿನ ತಲೆಮಾರಿಗೂ ಕೂಡ ಅನುಕೂಲ ಆಗುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿ ಈ ಪ್ರಾರಂಭವನ್ನ ಮಾಡಿದ್ದೇವೆ. ಈ ಕಾರ್ಯಕ್ರಮ ಸುರೇಶ್ ಅವರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಇವತ್ತು ಈ ಹೋಬಳಿ ಆಗಿದೆ, ಅದೇ ರೀತಿ ಕನಕಪುರ ತಾಲೂಕು ಆಗಬೇಕು, ರಾಮನಗರ ಜಿಲ್ಲೆ ಆಗಬೇಕು, ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಖಂಡಿತ ಮಾಡಿ ರೈತರು ಏನು ತಾಲೂಕು ಆಫೀಸು ಸರ್ವೆ ಆಫೀಸ್ ಹೋಗಿ ಈ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಓಡಾಡ್ತಾ ಇದ್ರು ಅದೆಲ್ಲ ಕೂಡ ತಪ್ಪಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಆ ಸರ್ವೆ ಪದ್ಧತಿಯನ್ನ ಬಿಟ್ಟು ಮತ್ತೊಂದು ಹೊಸ ಆಧುನಿಕ ಪದ್ಧತಿಯನ್ನ ಅಳವಡಿಸಿಕೊಂಡು ಇವತ್ತು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮಾದರಿ ಆಗುವಂತ ಕೆಲಸವನ್ನ ಇವತ್ತು ದೊಡ್ಡಾಲಹಳ್ಳಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಉಯ್ಯಂಬಳ್ಳಿ ಹೋಬಳಿಯ ಮುಖಾಂತರ ರಾಜ್ಯದ ರೈತರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ, ಕೃಷ್ಣ ಬೈರೇಗೌಡರು ಕೂಡ ಬರಬೇಕಾಗಿತ್ತು, ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವರು ಬರಲಿಲ್ಲ. ಸರ್ವೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ, ಹಾಗೇನೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿದಂತ ಇಂದಿನ ಆಯುಕ್ತರಾದಂತ ಮುನೀಶ್ ಮುದ್ಗಿಲ್ರವರು, ಅವರು ಇದರ ಜವಾಬ್ದಾರಿಯನ್ನ ಹೊತ್ಕೊಂಡು ಸಂಪೂರ್ಣವಾಗಿ ಇದು ಒಂದು ಹಂತಕ್ಕೆ ಬರಲಿಕ್ಕೆ ಎಲ್ಲರ ಜೊತೆ ಕೋಆರ್ಡಿನೇಷನ್ ಮಾಡಿ ಸಂಪೂರ್ಣಗೊಳಿಸಲಿಕ್ಕೆ ಸಹಕಾರವನ್ನು ಕೊಟ್ಟಂತ ಎಲ್ಲ ಅಧಿಕಾರಿಗಳಿಗೆ, ವಿಶೇಷವಾಗಿ ಈ ತಾಲೂಕಿನ ಜನತೆಯ ಪರವಾಗಿ, ಎಲ್ಲ ರೈತರ ಪರವಾಗಿ, ವೈಯಕ್ತಿಕವಾಗಿ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಇದು ಪ್ರಾಯೋಗಿಕವಾಗಿ ಕನಕಪುರದ ಉಯ್ಯಂಬಳ್ಳಿಯ ಹೋಬಳಿಯ 33 ಗ್ರಾಮಗಳಲ್ಲಿ ಪ್ರಾರಂಭವನ್ನು ಮಾಡಲಾಗಿತ್ತು. ಅದು ಈಗ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡಿದೆ. ಈಗ ಈ ಒಂದು ಯೋಜನೆಯನ್ನು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪರಿಚಯವನ್ನು ಮಾಡಬೇಕು ಅಂತೇಳಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಜೊತೆಗೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಈ ಒಂದು ಕಾರ್ಯಕ್ರಮದಿಂದ ರೈತರ ಜಮೀನುಗಳ ಸರ್ವೆ ಭಾಳ ಅಚ್ಚುಕಟ್ಟಾಗಿ ಆಗ್ತದೆ, ಜೊತೆಗೆ ಅವರಿಗೆ ಡಿಜಿಟಲ್ ಸರ್ವೆ ಕೂಡ ಸಿಗ್ತದೆ. ಅಂದರೆ ಪ್ರತಿ 30 ವರ್ಷಕ್ಕೊಮ್ಮೆ ಈ ಒಂದು ಸರ್ವೆಗಳು ಆಗಬೇಕು. ಹಿಂದೆ 1963ರಲ್ಲಿ ಆಗಿತ್ತು, ಈಗ 2023ರಲ್ಲಿ ಪ್ರಾರಂಭ ಆಯಿತು. ಇದು ಈಗ ಒಂದು ಹೋಬಳಿಯ ಮಟ್ಟಕ್ಕೆ ಸಂಪೂರ್ಣವಾಗಿ 33 ಹಳ್ಳಿಗಳಲ್ಲಿ ಸರಿಸುಮಾರು 24,000ಕ್ಕೂ ಹೆಚ್ಚು ಪಹಣಿಗಳನ್ನು ಡಿಜಿಟಲ್ ಸರ್ವೆಯನ್ನು ಮಾಡಲಾಗಿದೆ. ಡಿಜಿಟಲ್ ಪಹಣಿಗಳನ್ನು ರೈತರಿಗೆ ವಿತರಣೆ ಮಾಡಲಾಗಿದೆ. ಇದು ಈಗ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪರಿಚಯಿಸಿದ್ರೆ ರೈತರ ಜಮೀನುಗಳು ಮತ್ತು ರೈತರ ಭೂ ದಾಖಲೆಗಳು ಬಹಳ ಅಚ್ಚುಕಟ್ಟಾಗಿ ಅವರಿಗೆ ಡಿಜಿಟಲ್ ಮೂಲಕ ಲಭ್ಯ ಆಗ್ತದೆ. ಈ ಹಿಂದೆ ಎಲ್ಲ ತಾಲೂಕು ಕಚೇರಿಗಳಲ್ಲಿ ರೈತರ ಜಮೀನುಗಳ ದಾಖಲೆಗಳು ಕಳವಾಗ್ತಾ ಇತ್ತು, ಅವುಗಳು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ರೈತರಿಗೆ ಸಿಗ್ತಾ ಇರಲಿಲ್ಲ. ಆದರೆ ಈ ಒಂದು ಯೋಜನೆಯಿಂದ ರೈತರ ಭೂ ದಾಖಲೆಗಳು ಡಿಜಿಟಲ್ ಮಾದರಿಯಲ್ಲಿ ಅವರ ಕೈಗೆ ಸಿಗ್ತದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ರೈತರಿಗೆ ಅನ್ಯಾಯ ಆಗೋದಿಲ್ಲ. ಅವರು ಕುಂತಲ್ಲೇ ತಮ್ಮ ಜಮೀನುಗಳ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ಬೋದು. ಅವರಿಗೆ ಏನು ಡಿಜಿಟಲ್ ಪಹಣಿಯನ್ನು ಕೊಡ್ತಾರೆ, ಅಲ್ಲಿ ಒಂದು QR ಕೋಡನ್ನು ಕೂಡ ಕೊಟ್ಟಿರ್ತಾರೆ. ಆ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಆ ರೈತನ ಇಡೀ ಏನು ಜಮೀನಿನ ಸಂಪೂರ್ಣ ದಾಖಲೆ ಅವನ ಕೈಯಲ್ಲೇ ಇರ್ತದೆ. ಹಾಗಾಗಿ ಡಿ.ಕೆ. ಸುರೇಶ್ ಅವರು ಇಂತಹ ಒಂದು ಪ್ರಮುಖವಾದಂಥ ಯೋಜನೆಯನ್ನು ಪರಿಚಯ ಮಾಡುವುದರ ಮೂಲಕ ರೈತರಿಗೆ ಬಹಳ ದೊಡ್ಡ ಮಟ್ಟದ ಅನುಕೂಲವನ್ನು ಮಾಡಿದ್ದಾರೆ. ಹಾಗಾಗಿ ಇದು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಕೆಲವೇ ದಿನಗಳಲ್ಲಿ ಪರಿಚಯ ಕೂಡ ಆಗ್ತಾ ಇದೆ.